ಇನ್ನು ಹುಬ್ಬಳ್ಳಿ ಗಲಭೆಗೋರರಿಗೆ ಜಮೀರ್ ನೆರವನ್ನ ಕೊಡ್ತಾ ಇದ್ದಾರೆ. ಜಮೀರ್ ನಡೆಯನ್ನ ಖಂಡಿಸಿದ್ದಾರೆ ಗೃಹ ಸಚಿವ ಆರಗ ಜ್ಞಾನೇಂದ್ರ. ಬಂಧಿತರಿಗೆ ನೆರವಾಗೋದು ಎಷ್ಟು ಸರಿ ಅಂತ ಆರಗ ಜ್ಞಾನೇಂದ್ರ ಕೇಳಿದ್ದಾರೆ. ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಡಿದ್ರು ತಪ್ಪೇನೆ, ಒಬ್ಬ ಜನಪ್ರತಿನಿಧಿಯಾಗಿ ಈ ರೀತಿ ಮಾಡಬಾರದು ಅನ್ನೋದು ಗೃಹ ಸಚಿವರ ಮಾತು. ಡಿಜೆ ಹಳ್ಳಿ ಕೇಸ್ನಲ್ಲೂ ಸಹಾಯ ಮಾಡಿದ್ರು. ಈಗ ಬಂಧಿತರಿಗೆ ಅವರು ನೆರವಾಗಿ ನಿಲ್ಲೋದು ಎಷ್ಟು ಮಟ್ಟಿಗೆ ಸರಿ, ಸಹಾಯವನ್ನ ಚಾಚ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ, ಇವರು ಸಹಾಯ ಹಸ್ತ ಕೊಡ್ತಿರೋದು. ಒಬ್ಬ ಜನಪ್ರತಿನಿಧಿಯಾಗಿ ಈ ರೀತಿ ಜಮೀರ್ ಅಹಮದ್ ಖಾನ್ ಮಾಡಬಾರ್ದು. ಈ ಹಿಂದೆ ಡಿಜೆ ಹಳ್ಳಿ ಕೇಸ್ನಲ್ಲೂ ಕೂಡ ಅವರು ಸಹಾಯ ಮಾಡಿದ್ರು. ಇವರೆಲ್ಲ ಹೀಗ್ ಸಹಾಯ ಮಾಡಬಾರ್ದು. ಆರೋಪಿತರಿಗೆ ಇವರೆಲ್ಲ ಹೀಗ್ ಸಹಾಯ ಮಾಡಿದ್ರೆ ಅವ್ರಿಗೆ ಮತ್ತಷ್ಟು ಪ್ರಚೋದನೆ ಕೊಟ್ಟಂಗಾಗುತ್ತೆ. ಮುಂದಿನ ದಿನಗಳಲ್ಲಿ ನಾವೇನ್ ಮಾಡಿದ್ರು ನಮ್ಮನ್ನ ಬಚಾವ್ ಮಾಡೋದಕ್ಕೆ, ನಮ್ಮನ್ನ ಕಾಪಾಡೋದಕ್ಕೆ ನಮ್ಮ ನಾಯಕ ಇದ್ದಾರೆ ಅಂತ ತಿಳ್ಕೊತಾರೆ, ಮತ್ತಷ್ಟು ಕೆಲಸವನ್ನ ಮಾಡ್ತಾರೆ, ಕಾನೂನು ಕೈಗೆತ್ಕೊಳ್ತಾರೆ. ಇದು ಗೃಹ ಸಚಿವರ ಮಾತು. ಸರ್, ಜಮೀರ್ ಕಡೆ ಅವರು ಹುಬ್ಳಿ ಮಾತ್ರ ಅಲ್ಲ, ಈ ಕೆಜೆಹಳ್ಳಿ ಡಿಜೆ ಹಳ್ಳಿನಲ್ಲಿ ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಹೇಳಿ. ಇವರೆಲ್ಲ ಸಮಾಜದ ಲೀಡರ್ಸ್. ಇವರು ಖಂಡನೆ ಮಾಡೋದು ಬಿಟ್ಕೊಂಡು ಪ್ರೋತ್ಸಾಹ ಕೊಡ್ತಾರೆ. ಇವರಿಗೆ ಏನು ಅನ್ಸೋದಿಲ್ಲ. ಇಂಥ ಶಕ್ತಿಗಳನ್ನು ಬೆಳೆಸ್ತಾ ಹೋದರೆ ದೇಶದ ಏಕತೆ ಮತ್ತು ಸಮಗ್ರತೆಗೂ ಭಂಗ ಬರ್ತದೆ, ಶಾಂತಿಯೂ ಕದರ್ತದೆ, ಯಾರೂ ಸರಿಯಾದ ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ಸರ್, ಜಮೀರ್ ಕಡೆ ಅವರು ಹುಬ್ಳಿ ಮಾತ್ರ ಅಲ್ಲ, ಈ ಕೆಜೆಹಳ್ಳಿ ಡಿಜೆ ಹಳ್ಳಿನಲ್ಲಿ ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಹೇಳಿ. ಇವರೆಲ್ಲ ಸಮಾಜದ ಲೀಡರ್ಸ್. ಇವರು ಖಂಡನೆ ಮಾಡೋದು ಬಿಟ್ಕೊಂಡು ಪ್ರೋತ್ಸಾಹ ಕೊಡ್ತಾರೆ. ಇವರಿಗೆ ಏನು ಅನ್ಸೋದಿಲ್ಲ. ಇಂಥ ಶಕ್ತಿಗಳನ್ನು ಬೆಳೆಸ್ತಾ ಹೋದರೆ ದೇಶದ ಏಕತೆ ಮತ್ತು ಸಮಗ್ರತೆಗೂ ಭಂಗ ಬರ್ತದೆ, ಶಾಂತಿಯೂ ಕದರ್ತದೆ, ಯಾರೂ ಸರಿಯಾದ ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ಇದು ಗೃಹ ಸಚಿವರ ಮಾತು. ಒಬ್ಬ ಜನಪ್ರತಿನಿಧಿಯಾಗಿ ಅವ್ರು ಈ ತರ ಬಿಹೇವ್ ಮಾಡ್ತಾರೆ, ನಡ್ಕೊಳ್ತಾರೆ, ಸಹಾಯ ಹಸ್ತ ಚಾಚ್ತಾರೆ ಅಂತ ಆದ್ರೆ ಇವ್ರು ಏನ್ ಸಂದೇಶ ಕೊಟ್ಟಂಗಾಯ್ತು? ಈಗ ಗಲಭೆಕೋರರಿಗೆ ನೆರವಾಗಿ ನಿಲ್ತಾರೆ ಅಂತ ಹೇಳಿದ ಮೇಲೆ ಅವ್ರ ಬೆನ್ನಿಗೆ ಇವ್ರು ನಿಂತಂಗ ಆಗುತ್ತೆ. ಮತ್ತಷ್ಟು ಈ ತರದ ಕೆಲಸವನ್ನ ಅವರು ಮಾಡೋದಕ್ಕೆ ಪ್ರಚೋದನೆಯನ್ನ ಹಾಗಾದ್ರೆ ಇವರೇ ಕೊಡ್ತಾ ಇದಾರ. ಬಂಧಿತರಿಗೆ ನೆರವಾಗೋದು ಎಷ್ಟು ಮಟ್ಟಿಗೆ ಸರಿ? ಈಗ ಕಾನೂನನ್ನ ಅವ್ರ ಕೈಗೆತ್ಕೊಂಡಿದ್ದಾರೆ, ತನಿಖೆ ಆಗ್ತಾ ಇದೆ. ಈಗ ಅಮಾಯಕರನ್ನ ಬಂಧಿಸಿದ್ದಾರೆ ಅಂತ ಏನ್ ಪೋಷಕರೆಲ್ಲ ಬಂದು ದಿನನಿತ್ಯ ಪೊಲೀಸ್ ಸ್ಟೇಷನ್ ಮುಂದೆ ಗಲಾಟೆ ಮಾಡ್ತಿದ್ರು, ಹಂಗ ಆಗಲ್ಲ. ಯಾಕಂದ್ರೆ ಆ CCTV ಫುಟೇಜ್ ಸಾಕ್ಷ್ಯ ಇದೆ. ಕೆಲವರು ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ಫೋಟೋ ತೆಕ್ಕೊಂಡಿದ್ದಾರೆ. ಆ ಆಧಾರದ ಮೇಲೆನೆ ಅರೆಸ್ಟ್ ಮಾಡಿರೋದು, ತನಿಖೆ ನಡೀತಾ ಇದೆ, ಇನ್ನೂ ಹಲವರನ್ನ ಬಂಧಿಸೋದಿದೆ. ಆದ್ರೆ ಇಂಥ ಆರೋಪಿಗಳಿಗೆ, ಆರೋಪಿ ಸ್ಥಾನದಲ್ಲಿ ಇರೋರ್ಗೆ ಇವ್ರು ಈ ತರ ಸಹಾಯ ಮಾಡ್ತಾರೆ ಅಂದ್ರೆ ಇವ್ರ ಮನಸ್ಥಿತಿ ಎಂತದ್ದು ಅಂತ ಈಗ ಬಿಜೆಪಿ ನಾಯಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಜಮೀರ್ ಸಹಾಯ ಹಸ್ತ ಹಾಗೆಯೇ ಓಲೈಕೆ ವಿಚಾರಕ್ಕೆ ಬಿಜೆಪಿಯ MLC ರವಿಕುಮಾರ್ ಅವರು ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ, ನೋಡೋಣ. ಜಮೀರ್ ಅಹಮದ್ ಅವರು ಈ ಹುಬ್ಬಳ್ಳಿ ಗಲಾಟೆಗೆ, ಹುಬ್ಳಿನಲ್ಲಿ ಅಂಗಡಿಗಳ ಮೇಲೆ, ಸಾಕಷ್ಟು ಆಸ್ತಿ ಪಾಸ್ತಿಗಳ ಮೇಲೆ ಕಲ್ಲು ಪೊಲೀಸರು 12ರಿಂದ 15 ಜನ ಪೊಲೀಸರಿಗೆ ಮೇಲೆ ಹಲ್ಲೆ ಮಾಡಿರ್ತಕ್ಕಂತ ಈ ದುಷ್ಟರಿಗೆ ಆಹಾರವನ್ನ ಕೊಡ್ತಾರೆ, ಫುಡ್ ಪ್ಯಾಕೆಟ್ ಅನ್ನ ಕೊಡ್ತಾರೆ, ಅಥವಾ ಇನ್ಯಾವುದೋ ರೀತಿಯ ಸಹಾಯ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ಅವ್ರಿಗೆ ಪ್ರಚೋದನೆ ಕೊಟ್ಟಂಗೆ. ನಿಮ್ ಹಿಂದೆ ನಾವಿದ್ದೀವಿ, ಏನ್ ಹೆದರ್ಬೇಡಿ, ನಿಮ್ಗೆ ಆಹಾರ ಬೇಕಾದ್ರೆ ಆಹಾರ ಕೊಡ್ತೇವೆ, ವಸತಿ ಬೇಕಾದ್ರೆ ವಸತಿ ಕೊಡ್ತೇವೆ ಅಂದ್ರೆ ಅವ್ರನ್ನ ಬೆಂಬಲಿಸಿದಂಗೆ ಆಗತ್ತೆ. ಮತ್ತು ಅವ್ರು ಮಾಡಿರ್ತಕ್ಕಂಥದ್ದು ಸರಿ ಇದೆ ಅಂತ ಹೇಳಿ ಹೇಳ್ದಂಗಾಗತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಏನು ಜಮೀರ್ ಅವ್ರು ಮಾಡ್ತಾ ಇರ್ತಕ್ಕಂಥ ಕುಕೃತ್ಯವನ್ನ ಬಹಳ ಬಲವಾಗಿ ಖಂಡಿಸ್ತೇನೆ. ಇದು ಸರಿಯಾದ್ದಲ್ಲ. ಕೂಡ್ಲೆ ಅವರ ಆಹಾರದ ವಿತರಣೆಯನ್ನ ಮಾಡ್ತಕ್ಕಂಥದ್ದಿರ್ಬೋದು ಅಥವಾ ಇನ್ಯಾವುದೇ ಸಹಾಯ ಮಾಡ್ತಕ್ಕಂಥದ್ದಿರ್ಬೋದು ನಿಲ್ಲಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಈ ತರದವ್ರ ಕಾರಣದಿಂದನೇ ಈ ತರ ಗಲಭೆಗಳಾಗ್ತಾ ಇರ್ತಕ್ಕಂಥದ್ದು. ಆ ರೀತಿ ಸಪೋರ್ಟ್ ಮಾಡೋದನ್ನ ನಿಲ್ಲಿಸ್ಬೇಕು ಯಾವುದೇ ಅಲ್ಪಸಂಖ್ಯಾತ ನಾಯಕರು. ಅಲ್ಲ, ಈಗ ಚಾಮರಾಜಪೇಟೆ ಟು ಹುಬ್ಬಳ್ಳಿ ಲಿಂಕ್ ಬಗ್ಗೆನೂ ಚರ್ಚೆ ಆಗ್ತಿದೆ. ಚಾಮರಾಜಪೇಟೆ ಟು ಹುಬ್ಬಳ್ಳಿ ಲಿಂಕ್ ಏನು ಅಂತ ಅಲ್ಲ, ಇದ್ರ ಹಿಂದೆ ಖಂಡಿತ ಇದ್ದಾರೆ ಅವರು. ಜಮೀರ್ ಅವರು ಖಂಡಿತ ಇದ್ದಾರೆ ಇದ್ರ ಹಿಂದೆ. ಅವರು ಹೊರಗಡೆ ಏನಾರು ಪತ್ರಿಕೆಗಳಿಗೆ, ಟಿವಿಗಳಿಗೆ ಹೇಳ್ಬೋದೇನೋ, ಆದ್ರೆ ಇದನ್ನ ಸ್ವಲ್ಪ ತನಿಖೆಗೆ ಒಳಪಡಿಸಿದ್ರೆ ಖಂಡಿತ ಇದ್ರ ಹಿಂದೆ ಇದ್ದಾರೆ ಅಂತ ನನಗೆ ಅನ್ಸುತ್ತೆ.
ಹಾಗಾಗಿ ಈ ತರದವ್ರು ಇರೋಣದಿಂದನೇ ಅವ್ರು ಧೈರ್ಯವಾಗಿ ಈ ತರದ ಕುಕೃತ್ಯಗಳನ್ನ ಮಾಡೋದ್ರಲ್ಲಿ ಭಾಗಿಯಾಗಿರ್ತಾರೆ. ಹಾಗಾಗಿ ಸರ್ಕಾರ ಇಂಥದಕ್ಕೆ ಎಲ್ಲ ಸಪೋರ್ಟ್ ಮಾಡೋ ಪ್ರಶ್ನೆನೇ ಬರೋದಿಲ್ಲ. ಆದ್ರೆ ಜಮೀರ್ ಮಾಡಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಕೂಡ್ಲೇ ಅವ್ರು ಇದರಿಂದ ಹಿಂದೆ ಬರಬೇಕು. ಇದು ಬಹಳ ಅಪರಾಧವಾಗುತ್ತೆ ಅಂತ. ಈ ಬಗ್ಗೆ ಮಾತಾಡೋದಕ್ಕೆ ಬಿಜೆಪಿ ನಾಯಕಿ ಆಗಿರುವಂತಹ ತೇಜಸ್ವಿನಿ ಗೌಡ ಅವರ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ.